ಕಟಾವಿಗೆ ಬಂದಿದ್ದ ಕಾಫಿ ಬೀಜಗಳ ಸಮೇತ 3 ಎಕರೆ ಕಾಫಿ ತೋಟವನ್ನ ಕಿಡಿಗೇಡಿಗಳು ಕಡಿದು ನಾಶ ಮಾಡಿದ್ದಾರೆ. 16 ವರ್ಷಗಳಿಂದ ಪೋಷಣೆ ಮಾಡಿದ ಕಾಫಿ ಗಿಡ ನಾಶವಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಕಾಫಿ ಬೆಳೆಗಾರ ಕಂಗಾಲಾಗಿದ್ದಾನೆ. ತಂದೆ ತಾಯಿಗಳಿಗೆ ಮಕ್ಕಳು ಹೇಗೋ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆಯೋ ರೈತರಿಗೆ ಬೆಳೆಯೂ ಹಾಗೆ. ಕೈಗೆ ಬಂದ ಮಕ್ಕಳು ದೂರವಾದಾಗ ಆಗೋ ದುಃಖವೇ ರೈತರಿಗೆ ತಾನು ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಕಳೆದುಕೊಂಡಾಗಲೂ ಆಗುತ್ತೆ. ಈ ಮಾತನ್ನ ಹೇಳ್ತಾ ಇರೋದಕ್ಕೂ ಒಂದು ಕಾರಣವಿದೆ. ಅದಕ್ಕೂ ಮೊದಲು ಈ ದೃಶ್ಯಗಳನ್ನೊಮ್ಮೆ ನೋಡಿ. 16 ವರ್ಷಗಳಿಂದ ಕಷ್ಟಪಟ್ಟು ಪೋಷಣೆ ಮಾಡಿದ್ದ ಕಾಫಿ ಗಿಡಗಳನ್ನ ಅದ್ಹೇಗೆ ಕೊಚ್ಚಿ ಹಾಕಿದ್ದಾರೆ ನೋಡಿ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ನಂಜರಾಯ ಪಟ್ಟಣದ ನಿವಾಸಿ ರಘು ಎಂಬುವರ ತೋಟದಲ್ಲಿ ಮಕ್ಕಳಂತೆ ಪೋಷಣೆ ಮಾಡಿದ್ದ ಕಾಫಿ ಗಿಡಗಳನ್ನ ಪಾಪಿಗಳು ರಾತ್ರೋರಾತ್ರಿ ನಾಶ ಮಾಡಿದ್ದಾರೆ. ಹೋಗಿ ನೋಡ್ಬೇಕಾದ್ರೆ ಮೇಲಿಂದ ಒಂದು ತೋಟದ ಬೇಲಿಯಿಂದ ಇನ್ನೊಂದು ಬೇಲಿ ತನಕ ಪೂರ್ತಿ ಕಡ್ದು ಗೆಲ್ಲೆಲ್ಲ ಕಡ್ದು ಹಾಗೆ ಹಾಕಿ ಹೋಗಿದ್ದಾರೆ. ಇದರಿಂದ ನಮಗೆ ಬರುವ ಇನ್ಕಮೇ ಕಡಿಮೆ ಆಗ್ತದಲ್ಲ ಈ ಥರ ಮಾಡಿದ್ದಾರೆ. ಮತ್ತು ಅದು ಅಲ್ಲ, ಈ ಗಲ್ಲು ಕಡಿದ್ರೆ ಪುನಃ ಗಲ್ಲು ಬರಬೇಕಾದ್ರೆ 1 ವರ್ಷ ಬೇಕಲ್ಲ, ಏನು ಮಾಡೋದು? ಈ ಥರ ಎಲ್ಲ ಆದರೆ ಈ ಕಡಿಯೋರ ಕೈಯನ್ನೇ ಕಡಿಬೇಕು, ಇನ್ನ ಬೇರೆ ಏನು ವಿಧಿ ಇಲ್ಲ. ಪ್ರಕೃತಿ ವಿಕೋಪ, ಕಾಡಾನೆಗಳ ದಾಳಿಯಿಂದ ಅಳಿದು ಉಳಿದ ಬೆಳೆ ಕೂಡ ಚೆನ್ನಾಗಿ ಬರ್ತಿತ್ತು. 2-3 ದಿನ ಬಿಟ್ಟಿದ್ರೆ ಕಾಫಿ ಕಟಾವು ಮಾಡಬೇಕಿತ್ತು. ಬ್ರೆಜಿಲ್, ವಿಯೆಟ್ನಾಂ ದೇಶದಲ್ಲಿ ಕಾಫಿ ಇಳುವರಿ ತೀವ್ರ ಕುಸಿತದಿಂದಾಗಿ ಭಾರತದ ಕಾಫಿಗೆ ಬಂಪರ್ ದರ ಬಂದಿತ್ತು. ಇಂಥ ಸಮಯದಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದು ರೈತರನ್ನ ಕಂಗಾಲಾಗಿಸಿದೆ. ಕನಸುಗಳು ನುಚ್ಚು ನೂರಾಗಿವೆ. ಆನೆ ಕಾಟ ಮತ್ತು ಕಳ್ಳರ ಕಾಟ ಇದ್ದ ಕಾಫಿಯೆಲ್ಲ ಕುಯ್ಕೊಂಡು ಹೋಗಿದ್ದಾರೆ, ಕಡ್ದಾಕಿದ್ದಾರೆ. ಜನ ಸಿಕ್ಕಿಲ್ಲ, ಕಂಪ್ಲೇಂಟ್ ಮಾಡಿದ್ವಿ. ಎಲ್ಲ ಕತ್ತಿಲೇ ಕಡ್ದಿರೋದು. ಎಷ್ಟು ಗಿಡ? ಒಂದು 10-30 ಗಿಡ ಕಡ್ದಾಕಿದ್ದಾರೆ. ಕಡ್ದಿದ್ದು ನೋಡಿದ್ವಿ ಅಷ್ಟೇ. ನೋಡುವಾಗ ಕಳ್ಳರನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಒಂದು ಅಭಿಪ್ರಾಯ ಅಷ್ಟೇ. ಬಟ್ ಅದು ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ. ಒಟ್ಟಲ್ಲಿ ವನ್ಯಜೀವಿ ಹಾವಳಿ, ಪ್ರಕೃತಿಯ ಏರಿಳಿತದ ಮಧ್ಯೆ ಬಂಪರ್ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿದೆ. ಪ್ರೇಮ್ ಕುಮಾರ್, ನ್ಯೂಸ್ 18 ಕೊಡಗು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.